ಹಣೆ ಬರಕ್ಕೆ ಹೊಣೆ ಯಾರು ಅಂತಾರಲ್ಲ, ಅದು ಯಾಕೋ ಇವಾಗ ನಿಜ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ರೋಡಲ್ಲಿ ನಾವು ಕರೆಕ್ಟಾಗಿ ಹೋದ್ರೂ ಕೂಡ ಎದುರುಗಡೆ ಬರೋರು ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ನಮ್ಮ ಹಣೆ ಬರನ ತಗೊಂಡ್ಬಿಡ್ತಾರೆ ಅನ್ನೋದಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಇನ್ಸಿಡೆಂಟ್ ಆಯ್ತು. ಪ್ರತಿ ವರ್ಷನೂ ಕೂಡ ಈ ವರ್ಷದ ಒಂದು ಕೊನೆ ಅಂತ ಬರ್ತಾ ಇದ್ದಂಗೆ ಯಾವ್ದಾದ್ರೂ ಒಂದು ಘೋರವಾದ ಇನ್ಸಿಡೆಂಟ್ಗಳು ನಡೆಯುತ್ತೆ. ಅದೇ ರೀತಿ ಈ ವರ್ಷನೂ ಕೂಡ ತಂದೆ ಆದಂತ ಒಂದು ಟೈಮ್ನ ವಿಧಿ ತಗೊಂತು ಅಂತ ನಾನು ಅನ್ಕೋತೀನಿ. ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಈಗ ಟಿವಿಗಳಲ್ಲೆಲ್ಲ ನೋಡ್ತಾ ಇರಂಗೆ ಚಿತ್ರದುರ್ಗದ ಬಳಿ ಸೀಬರ್ಡ್ ಕಂಪ್ನಿಯ ಒಂದು ಬಸ್ಸು ಆಪೋಸಿಟ್ ಅಲ್ಲಿ ಎದ್ವಾ ಬಂದು ಡಿವೈಡರ್ ನ ದಾಟ್ಕೊಂಡು ಬಂದು ಗುದ್ದಂತ ಒಂದು ಕ್ಯಾಂಟರ್ನ ಲಾರಿಯ ತಪ್ಪಿಂದಾಗಿ ಇವತ್ತು ಏನು 9 ಜನ ಸಾವನ್ನಪ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಅವರ ಒಂದು ಪ್ರಾಣನ ತಗೊಂಡಿದೆ. ಎಷ್ಟೋ ದೇಶಗಳಲ್ಲಿ ಈ ತರ ಸ್ಲೀಪರ್ ಕೋಚ್ ಬಸ್ಗಳಿದೆಯಲ್ಲ, ಇದನ್ನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ತರ ಸ್ಲೀಪರ್ ಕೋಚ್ ಬಸ್ಗಳೇ ನಮಗೆ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಆ ರೀತಿ ಡಿಸೈಡ್ ಮಾಡಿರ್ತಕ್ಕಂಥ ಕಂಟ್ರಿಗಳು ಯಾವ್ಯಾವುದು, ಜೊತೆಗೆ ಯಾಕೆ ಮಾಡಿದ್ದಾರೆ, ಈ ತರ ಇನ್ಸಿಡೆಂಟ್ಗಳು ಭಾರತದಲ್ಲಿ ಇವಾಗ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಿದೆಯಲ್ಲ, ಇದರ ಹೊಣೆ ಯಾರು ತಗೋತಾ ಇದ್ದಾರೆ ಅನ್ನೋ ಎಲ್ಲಾ ವಿಚಾರನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವೇನಾದ್ರೂ ಈ ಚಾನಲ್ಗೆ ಹೊಸಬರಾಗಿತ್ತು ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ತರದ ಇನ್ಫಾರ್ಮೇಶನ್ ವಿಡಿಯೋಗಳನ್ನ ನಿಮ್ಗೆ ತಲುಪಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ರಾತ್ರಿ ಒಂದು 2 ಗಂಟೆ ಅಷ್ಟೊತ್ತಿಗೆ ಸೀಬರ್ಡ್ ಕಂಪನಿಯ ಬಸ್ ಏನ್ ಮಾಡುತ್ತೆ, ಬೆಂಗಳೂರಿಂದ ಗೋಕರ್ಣ ಸೈಡ್ ಹೋಗ್ತಾ ಇರುತ್ತೆ. ಚಿತ್ರದುರ್ಗದವರೆಗೂ ಏನು ತೊಂದರೆ ಇರಲ್ಲ. ಚಿತ್ರದುರ್ಗದ ಶಿರದ ಹತ್ರ ಬರ್ತಾ ಇರ್ಬೇಕಾದ್ರೆ ಸ್ಕೂಲ್ ಮಕ್ಕಳ ಪ್ರವಾಸಕ್ಕೆ ಹೋಗ್ತಾ ಇದ್ದಂತ ಬಸ್ ಅನ್ನ ಓವರ್ಟೇಕ್ ಮಾಡುತ್ತೆ. ಓವರ್ಟೇಕ್ ಮಾಡಿದ ತಕ್ಷಣನೇ ಈ ದೃಶ್ಯ ಹೆಂಗಾಯ್ತು ಅಂತ ಹೇಳಕ್ಕೆ ಒಂದು ಸಾಕ್ಷಿ ಆಗುತ್ತೆ. ಆ ಸಾಕ್ಷಿ ಯಾರು ಅಂತಂದ್ರೆ ಈ ಬಸ್ ಅಲ್ಲಿ ಇದ್ದಂತ ಡ್ರೈವರ್. ಆಲ್ಮೋಸ್ಟ್ 40ಕ್ಕಿಂತ ಹೆಚ್ಚು ಮಕ್ಕಳನ್ನ ಹಾಕೊಂಡು ಒಂದು ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಬಿಟ್ಟು ದಾಂಡೇಲಿಗೆ ಹೋಗ್ತಾ ಇದ್ದಂತ ಈ ಬಸ್ಸಿನ ಡ್ರೈವರ್ ಈ ಇನ್ಸಿಡೆಂಟ್ ನ ನೋಡ್ಬಿಟ್ರೆ ಹೇಳ್ತಾರೆ ಅದು ಯಾವ ರೀತಿ ಆಯ್ತು ಅಂತ. ಸೊ ಯಾವಾಗ ಸೀಬರ್ಡ್ ಕಂಪನಿಯ ಬಸ್ಸು ಈ ಒಂದು ಸ್ಕೂಲ್ ಬಸ್ ನ ಓವರ್ಟೇಕ್ ಮಾಡುತ್ತೋ, ಆ ಓವರ್ಟೇಕ್ ಮಾಡಿದ ತಕ್ಷಣನೇ ಆಪೋಸಿಟ್ ಇಂದ ಅಂದ್ರೆ ಚಿತ್ರದುರ್ಗ ಸೈಡ್ ಇಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಲಾರಿ ಏನಿದೆಯೋ ಅದು ಎದ್ವಾ ಸ್ಪೀಡ್ ಅಲ್ಲಿ ಇತ್ತು. ಜೊತೆಗೆ ಕಂಟ್ರೋಲ್ ತಪ್ಪಿ ಡಿವೈಡರ್ ಗುದ್ದಿ ಡಿವೈಡರ್ ಇಂದ ಡೈರೆಕ್ಟ್ ಆಗಿ ಬಂದು ಬಸ್ ನ ಮಧ್ಯ ಭಾಗಕ್ಕೆ ಹೊಡೆದಿರೋದು. ಸೊ ಇದು ಹೊಡೆದ್ರಿಂದಾಗಿ ಪರಿಣಾಮ ಹೆಂಗಾಗಿದೆ ಅಂತಂದ್ರೆ ಡೀಸೆಲ್ ಲೀಕ್ ಆಗಕ್ಕೆ ಶುರು ಆಗಿದೆ. ಗುದ್ದಿದ ರಭಸಕ್ಕೆ ಹಿಂದೆ ಬರ್ತಾ ಇದ್ದಂತ ಈ ಒಂದು ಸ್ಕೂಲ್ ಮಕ್ಕಳು ಬಸ್ಗೂ ಕೂಡ ಈ ಗಾಡಿ ಬಂದು ಹೊಡೆದಿದೆ. ಅದರ ಪರಿಣಾಮ ಏನಾಗಿದೆ ಅಂತಂದ್ರೆ ಈ ಸ್ಕೂಲ್ ಬಸ್ಸಿನ ಹಿಂದ್ಗಡೆ ಫ್ರಂಟ್ ಗ್ಲಾಸು ಅವೆಲ್ಲನೂ ಕೂಡ ಹೊಡೆದೋಗಿದೆ. ಸಮಯ ಪ್ರಜ್ಞೆನ ಸಾಧಿಸಿದಂತ ಈ ಸ್ಕೂಲ್ ಬಸ್ ನ ಡ್ರೈವರ್ ಏನ್ ಮಾಡಿದ್ದಾರೆ, ತಕ್ಷಣ ಗಾಡಿನ ಸೈಡ್ಗೆ ಲೆಫ್ಟ್ಗೆ ಎಳ್ಕೊಂಡು ನಿಲ್ಸಿ ಯಾವುದೇ ರೀತಿ ಈ ಗಾಡಿಯಿಂದ ಮತ್ತಿನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ರೀತಿ ಸ್ಟಾಪ್ ಮಾಡಿ ರೆಸ್ಕ್ಯೂ ಮಾಡಕ್ಕೆ ಅಂತ ಹೋಗಿದ್ದಾರೆ. ಸೊ ಆಕ್ಚುಲಿ ನಾವು ಈ ವ್ಯಕ್ತಿನ ಮೆಚ್ಚಬೇಕು. ಯಾಕೆ ಅಂತಂದ್ರೆ ಅಂತ ದೊಡ್ಡ ಟೈಮಲ್ಲೂ ಅಂತಂದ್ರೆ ಅಷ್ಟು ನರ್ವಸ್ ಇರುತ್ತೆ. ಆ ನರ್ವಸ್ ಅಲ್ಲೂ ಕೂಡ ರೆಸ್ಕ್ಯೂ ಮಾಡಬೇಕು ಅಂತ ಅನ್ಬಿಟ್ಟು ಅವ್ರು ಹೋಗಿ ಟೋಟಲ್ 7 ಜನನ ತಾನೇ ರೆಸ್ಕ್ಯೂ ಮಾಡಿದೀನಿ ಅಂತನೂ ಕೂಡ ಹೇಳ್ತಾರೆ. ಅದಾದ್ಮೇಲೆ ಏನಾಗಿದೆ, ಬ್ಲಾಸ್ಟ್ ಆಗಿದೆ ಬಸ್ಸು. ಅಂತಂದ್ರೆ ದೊಡ್ಡ ಶಬ್ದ ಬಂದಿದೆ ಅಥವಾ ಬೆಂಕಿ ಬಿದ್ದ ಬಸ್ಸಕ್ಕೋ ಏನೋ ಗೊತ್ತಿಲ್ಲ, ಬ್ಲಾಸ್ಟ್ ಆಗೋ ತರ ಬಂದಿದೆ. ಆವಾಗ ಮಿಕ್ಕಿದವರನ್ನ ರೆಸ್ಕ್ಯೂ ಮಾಡಕ್ ಆಗಿಲ್ಲ. ಇವ್ರಿಗೂ ಕೂಡ ಹೆದರಿಕೆ ಆಗಿದೆ. ಅದರಲ್ಲೂ ಕೂಡ ಒಂದು ಮನಕಲಕೋ ಒಂದು ಘಟನೆ ಏನು ಅಂತಂದ್ರೆ, ತಾಯಿನ ರೆಸ್ಕ್ಯೂ ಮಾಡಿದ್ರಂತೆ, ಬಟ್ ಮಗು ಒಳಗಡೆನೆ ಸಿಗಾಕೊಂಡಿತ್ತಂತೆ. ಸೊ ನನ್ನ ಮಗು ಅಂತ ಕೂಗ್ತಾ ಇದ್ರಂತೆ. ಬಟ್ ಆದ್ರೆ ಅಲ್ಲಿ ಯಾರ ಕೈಲೂ ಇರಲಿಲ್ಲ ಆ ಸಿಚುವೇಶನ್ ಇಂದ ಆ ಮಗುನು ಕೂಡ ಕಾಪಾಡಕ್ ಆಗ್ಲಿಲ್ಲ. ಇದಿಷ್ಟು ವಿಚಾರ ಇನ್ಸಿಡೆಂಟ್ ಹೇಗಾಯ್ತು ಅಂತ. ಇನ್ನ ಸಾವನ್ನಪ್ಪದವ್ರ ಸಂಖ್ಯೆ ಎಷ್ಟು ಅಂತಂದ್ರೆ ಆಲ್ಮೋಸ್ಟ್ ಇವಾಗಲೇ 9 ಜನ ಸತ್ತಿದ್ದಾರೆ ಅಂತ ಹೇಳಲಾಗುತ್ತೆ. ಮೇ ಬಿ ಅದಿನ್ನ ಜಾಸ್ತಿ ಆದ್ರೂ ಕೂಡ ಆಗ್ಬೋದು. ಇದರಲ್ಲಿ 7 ಜನನ ಮಾತ್ರ ರೆಸ್ಕ್ಯೂ ಮಾಡಿದ್ದಾರೆ. ಟೋಟಲ್ 29 ಜನ, 15 ಜನ ಹುಡುಗರು, 15 ಜನ ಮಹಿಳೆಯರು ಈ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ರು ಅಂತ ಅಂಕಿ ಅಂಶಗಳು ಹೇಳ್ತಾ ಇದೆ. ಬಟ್ ನಿಖರವಾದ ಅಂಕಿ ಅಂಶಗಳು ಇನ್ನ ಬಂದಿಲ್ಲ. ಅದೆಲ್ಲ ವರದಿ ಬಂದ್ಮೇಲೆ ಗೊತ್ತಾಗೋದು. ಈಗ ಎಲ್ಲಿ ನೋಡಿದ್ರು ಕೂಡ ಈ ತರ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬಸ್ಗಳಲ್ಲಿ ಹೋದ್ರು ಆಕ್ಸಿಡೆಂಟು, ಫ್ಲೈಟ್ ಅಲ್ಲಿ ಹೋದ್ರು ಆಕ್ಸಿಡೆಂಟು, ಹೆಂಗ್ ಹೋದ್ರು ಆಕ್ಸಿಡೆಂಟು, ಹೆಂಗುಡು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಂತ ಈ ಟೈಮಲ್ಲಿ ಒಂದು ದೊಡ್ಡ ಸತ್ಯ ಅಂಕಿಅಂಶಗಳ ಮುಖಾಂತರ ಬಯಲಾಗ್ತಾ ಇದೆ. ಸೊ ಅದೇನು ಅಂತಂದ್ರೆ, ಭಾರತದಲ್ಲಿ ಪ್ರತಿ ವರ್ಷ 1.5 ಲಕ್ಷಕ್ಕಿಂತ ಹೆಚ್ಚು ಜನ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ. ಅಂದ್ರೆ ಒಂದು ದಿನಕ್ಕೆ ಸರಿಸುಮಾರು 400 ಜನ ಸಾಯ್ತಾ ಇದ್ದಾರೆ ನಮ್ಮ ಇಂಡಿಯಾದ ರೋಡಲ್ಲಿ. ಎಷ್ಟು ಹೇಳಿ, ಸರಾಸರಿ ಒಂದು ದಿನಕ್ಕೆ 400 ಜನ ರೋಡಲ್ಲಿ ಸಾಯ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ ಕೇಳಕ್ಕೆ? ಮುಂದೆ ಬರ್ತೀನಿ ಅದು ಏಕೆ ಅಂತ ಹೇಳ್ತೀನಿ ನಿಮಗೆ. ಅದರಲ್ಲೂ ಆಲ್ಮೋಸ್ಟ್ 40ರಷ್ಟು ಒಟ್ಟು ಅಪಘಾತಗಳಲ್ಲಿ ರಾತ್ರಿ ಸಮಯದ ಅಪಘಾತಗಳೇ ಜಾಸ್ತಿ ಅಂತ ಹೇಳಲಾಗ್ತಾ ಇದೆ. ಅಂತಂದರೆ ಏನು ಒಂದು ಆಕ್ಸಿಡೆಂಟ್ಗಳಾಗುತ್ತೋ ರೋಡ್ ಮೇಲೆ, ಅದರಲ್ಲಿ 40 ಭಾಗ ಆಗ್ತಾ ಇರೋದು ರಾತ್ರಿ ಟೈಮಲ್ಲಿ ಅಂತ ಹೇಳಲಾಗತ್ತೆ. ಇದರಲ್ಲೂ ಹೈವೇ ಆಕ್ಸಿಡೆಂಟ್ಗಳು ನಡೀತಾ ಇದೆಯಲ್ಲ, ಇವೆಲ್ಲವೂ ಕೂಡ 30ರಷ್ಟು ಭಾಗ ಆಗ್ತಾ ಇರೋದು ಯಾರಿಂದ ಅಂತ ಹೇಳೋದಾದ್ರೆ ಹೆವಿ ವೆಹಿಕಲ್ಸ್ಗಳು, ಲಾರಿ, ಗೂಡ್ಸ್ಗಳ ಮುಖಾಂತರ ಅಂತ ಅಂಕಿ ಅಂಶಗಳು ಹೇಳ್ತಾ
ಇದೆ, ನಾನೇ ಹೇಳ್ತಾ ಇಲ್ಲ. ಅದರಲ್ಲೂ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಹೈದರಾಬಾದಲ್ಲಿ ಒಂದು ಇದೇ ಥರ ಸ್ಲೀಪರ್ ಬಸ್ಸು ನಿಂತ ಜಾಗದಲ್ಲೇ ಒಂದು ಬೈಕ್ ಅವನನ್ನು ತಪ್ಸಕ್ಕೆ ಹೋಗಿ ಫುಲ್ ಬಸ್ಸು ಬೆಂಕಿ ಹಚ್ಕೊಳ್ಳುತ್ತೆ. ಅದೇ ಥರ ಈಗ ಮೊನ್ನೆ ತಮಿಳ್ನಾಡಲ್ಲೂ ಕೂಡ ಒಂದು ಇನ್ಸಿಡೆಂಟ್ ಈ ಥರ ನಡೆಯುತ್ತೆ. ಯಾಕಪ್ಪ ಈ ಸ್ಲೀಪರ್ ಕೋಚ್ ಬಸ್ಗಳೇ ಹೆಚ್ಚು ಅಪಾಯಕಾರಿ ಆಗ್ತಾ ಇದೆ ಅಂತಂತಂದರೆ, ಸ್ಲೀಪರ್ ಕೋಚ್ ಬಸ್ಸು ಅಂತಂದರೆ ಎಲ್ಲರೂ ಜನ ಮಲಗಿದ್ದ ಸ್ಥಿತಿನಲ್ಲಿ ಇರ್ತಾರೆ. ಯೂಶ್ವಲಿ ನಮ್ಗೆ ಏನು ಅನ್ಸುತ್ತೆ, ಮಲ್ಕೊಂಡು ನಾನು ಆರಾಮಾಗಿ ಹೋಗ್ಬೋದು ಅಂತ ಅನ್ಕೊಂತೀವಿ ಗೊತ್ತಾ. ಬಟ್ ಅದೇನೆ ಇಲ್ಲೊಂಥರ ಸೇಫ್ಟಿ ಫ್ಯಾಕ್ಟರ್ನ ಕಡಿಮೆ ಮಾಡುತ್ತೆ. ಅಂತಂದರೆ ಮಲ್ಕೊಂಡು ಹೋಗೋಂಥ ಬಸ್ಗಳು ತುಂಬ ಡೇಂಜರಸ್ ಅಂತ ವರದಿಗಳ ಪ್ರಕಾರ ಹೇಳುತ್ತೆ. ಈಗೇನಾದರೂ ಮಿಡಲಲ್ಲಿ ಅಂತಂದರೆ ಬಸ್ಸಿನ ಮಧ್ಯಭಾಗಕ್ಕೆ ಏನಾದರೂ ಇಂಪ್ಯಾಕ್ಟ್ ಆಯಿತು ಅಥವಾ ಕ್ರಾಶ್ ಆಯಿತು ಅಂತಂದರೆ ಅಲ್ಲಿಂದ ಜನ ತಪ್ಪಿಸ್ಕೊಳ್ಳೋಂಥ ಚಾನ್ಸಸ್ಸು ತುಂಬ ಕಡಿಮೆ ಇದೆ. ಅದಲ್ಲದೆ ಈ ಥರ ಬಸ್ಗಳ ಆಕ್ಸಿಡೆಂಟ್ ಆದಾಗ ಹೆಚ್ಚಾಗಿ ಬೆಂಕಿ ಅನ್ನೋದು ಏನಾಗಿರುತ್ತೆ, ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ಬಸ್ಗಳಿಗೆ. ಈಗ ನೀವು ನೋಡ್ಬೋದು, ಕಿಟಕಿ ಇರ್ತಕ್ಕಂಥ ಬಸ್ಗಳು ಅಥವಾ ನಾರ್ಮಲ್ ಬಸ್ಗಳಲ್ಲಿ ಒಂದು ಕಡೆಯಿಂದ ಉರಿತಾ ಇದ್ರೂ ಇನ್ನೊಂದು ಕಡೆ ಏನೂ ಆಗಿರಲ್ಲ. ಸೊ ಇನ್ನೊಂದು ಕಡೆಯಿಂದ ಅಟ್ಲೀಸ್ಟ್ ಜನ ತಪ್ಪಿಸ್ಕೊಬೋದು. ಆದರೆ ಈ ಸ್ಲೀಪರ್ ಬಸ್ಗಳು ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗುತ್ತೋ ನೀವು ನೋಡಿ, ಒಂದೇ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಒಂದು ಕಡೆ ಬೆಂಕಿ ಹಚ್ಕೊಂತು ಅಂತಂದ್ರೆ ಇಡೀ ಬಸ್ಸು ಬಗ್ ಅಂತ ಹತ್ಕೊಂಡ್ಬಿಡುತ್ತೆ. ಇವನ್ ನೀವು ಆ ಲಾರಿನೇ ನೋಡಿದ್ರೆ, ಆ ಇನ್ಸಿಡೆಂಟಲ್ಲಿ ಲಾರಿಯ ಮುಂಭಾಗ ಮಾತ್ರ ಉರಿತಾ ಇದೆ, ಹಿಂದೆ ಕ್ಯಾಂಟ್ರಿಗೆ ಹೋಗ್ತಾ ಇಲ್ಲ, ಅಂತಂದ್ರೆ ಟ್ರಕ್ಗೆ ಹೋಗ್ತಾ ಇಲ್ಲ. ಈ ಒಂದು ಪ್ಯಾಟರ್ನ್ ಹೆಂಗಿದೆ ಅಂತಂದ್ರೆ ಈ ಸ್ಲೀಪರ್ ಬಸ್ಗಳದು ಹೊರಗಡೆ ಇನ್ನೆಲ್ಲೂ ಬೆಂಕಿ ಹೋಗಲ್ಲ. ಒಂದು ಕಡೆ ಹತ್ಕೊಂತು ಅಂತಂದ್ರೆ ಖಾಲಿ ಇರೋ ಜಾಗ ಯಾವುದು, ಸೊ ಆ ಬಸ್ಸಿನ ಒಳಗಡೆ ಜನ ಕೂತಿರ್ತಕ್ಕಂಥ ಆ ಜಾಗದಲ್ಲೇ ಬೆಂಕಿ ಸ್ಪ್ರೆಡ್ ಆಗೋಕ್ಕೆ ಶುರುವಾಗುತ್ತೆ. ಇದೇ ಕಾರಣಕ್ಕೇನೆ ಹೆಚ್ಚು ಸ್ಲೀಪರ್ ಬಸ್ಗಳು ಆಕ್ಸಿಡೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇನ್ ಕೇಸ್ ಆಕ್ಸಿಡೆಂಟ್ ಆದರೆ ಅದರ ಪರಿಣಾಮ ತುಂಬಾನೇ ಜಾಸ್ತಿ ಇರುತ್ತೆ. ಅಲ್ಲಿಂದ ಜನ ಎಸ್ಕೇಪ್ ಆಗೋದು ತುಂಬಾನೇ ಕಷ್ಟ. ಇನ್ನ ಗೊತ್ತಾ ನಿಮಗೆ, ಎಷ್ಟೋ ಹೊರದೇಶಗಳಲ್ಲಿ ಈ ಸ್ಲೀಪರ್ ಬಸ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಆ ಯಾವ್ಯಾವ ದೇಶಗಳು ಅಂತ ನಿಮ್ಗೆ ಹೇಳೋದಾದ್ರೆ, ಒಂದು ಚೈನಾದಲ್ಲಿ 2012ರಿಂದನೇ ಸ್ಲೀಪರ್ ಬಸ್ಗಳ ಮೇಲೆ ಸಂಪೂರ್ಣವಾದ ನಿಷೇಧವನ್ನ ಹೇರ್ಬಿಡ್ತಾರೆ. ಸೊ ಏನಕ್ಕೆ ಅಂತಂದ್ರೆ, ಚೈನಾದಲ್ಲೂ ಕೂಡ ಇದೇ ರೀತಿ ಭೀಕರ ಅಪಘಾತಗಳು ಮತ್ತೆ ಫೈರ್ ಇನ್ಸಿಡೆಂಟ್ಗಳು ನಡೆಯುತ್ತೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಸ್ಲೀಪರ್ ಬಸ್ಗಳು ಅನ್ನೋದು ಏನಿದೆಯೋ ಅವು ತುಂಬ ಡೇಂಜರಸ್ ಅಂತ. ಸೊ ಅದಕ್ಕೆ ನೀವು ಯಾವುದೇ ಚೀನಾ ದೇಶದಲ್ಲಿ ನೋಡ್ತು ಅಂತಂದ್ರೂ ಕೂಡ ಯಾವ ಬಸ್ಗಳನ್ನು ಮಲ್ಕೊಂಡು ಹೋಗೋಂಥ ಸೇವೆ ಇಲ್ಲ, ಕೂತ್ಕೊಂಡು ಹೋಗೋಂಥ ಸೇವೆ ಮಾತ್ರ ಇರೋದು. ಅದಕ್ಕೋಸ್ಕರನೇ ಸ್ಲೀಪರ್ ಬಸ್ಗಳನ್ನ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಈವನ್ ಜರ್ಮನಿ ದೇಶದಲ್ಲೂ ಕೂಡ ಸ್ಲೀಪರ್ ಲೇಔಟ್ ಬಸ್ಗಳು ಯಾವೂ ಕೂಡ ಅನುಮತಿ ಮಾಡಿಕೊಡ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಅವ್ರ ಒಂದು ಲಾಜಿಕ್ ತುಂಬ ಚೆನ್ನಾಗಿದೆ. ಸೀಟ್ ಬೆಲ್ಟ್ ಸೇಫ್ಟಿ ಸಾಧ್ಯ ಆಗೋದಿಲ್ಲ ಮಲ್ಕೊಂಡು ಹೋಗೋಂಥ ಬಸ್ಗಳಲ್ಲಿ, ಅದಕ್ಕೆ ನಾವು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಇನ್ನು UK ಸಾಮಾನ್ಯ ಸ್ಲೀಪರ್ ಬಸ್ನ ಕೂಡ ನಿಷೇಧ ಮಾಡಿದ್ದಾರೆ. ಸೊ ಅವ್ರೇನು ಕಾರಣ ಕೊಡ್ತಾ ಇದ್ದಾರೆ ಅಂತಂದರೆ, ಎವ್ಯಾಕ್ಯುಯೇಷನ್ ತುಂಬ ಕಷ್ಟ ಮತ್ತು ಕ್ರ್ಯಾಶ್ ಸೇಫ್ಟಿ ಇದರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅಂತಂದರೆ ಜನ ಏನಾದರೂ ಕ್ರಾಶ್ ಆದಾಗ ನಾವು ಅವ್ರನ್ನ ಹೊರಗಡೆಗೆ ತಗೋಬರೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಈ ಥರ ದೊಡ್ಡ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ದೇಶಗಳನ್ನೇ ಇವುಗಳನ್ನ ಬ್ಯಾನ್ ಮಾಡಿದೆ. ಕಾರಣ ಒಂದೇ ಒಂದು, ನಮಗೆ ಕಂಫರ್ಟ್ಗಿಂತ ಸೇಫ್ಟಿ ಮುಖ್ಯ. ಹೌದು, ಸ್ಲೀಪರ್ ಬಸ್ಗಳಲ್ಲಿ ನಾವೇನು ಅನ್ಕೋತೀವಿ, ಆರಾಮಾಗಿ ಹಿಂಗೆ ಮಲ್ಕೊಂಡು ಹೋಯ್ತು ಅಂತಂದರೆ ಸೀದಾ ನಮ್ಮ ಡೆಸ್ಟಿನೇಷನ್ಗೆ ಹೋಗಿ ತಲುಪಿಬಿಡ್ತೀವಿ ಅಂತ. ಆದರೆ ಸೇಫ್ಟಿನ ನಾವು ಮಿಸ್ ಮಾಡ್ಕೊಂತು ಅಂತಂತ ಇಟ್ಕೊಳ್ಳಿ, ಸೊ ಎಲ್ಲಿಗೆ ಹೋಗಿ ಸೇರ್ತೀವಿ, ಶಿವನ ಪಾದಕ್ಕೆ ಹೋಗಿ ಸೇರ್ತೀವಿ. ಸೊ ಅದಕ್ಕೆ ಅವರು ಈ ರಿಸ್ಕನ್ನು ತಗೊಳಕ್ಕೆ ರೆಡಿ ಇಲ್ಲ. ಇನ್ನು ಈ ಆಕ್ಸಿಡೆಂಟ್ಗಳಿಗೆ ಮೇಜರ್ ಕಾರಣ ಆಗ್ತಾ ಇರೋದೇನು ಅಂತಂದರೆ, ಈಗ ನೀವು ನೋಡ್ಬೋದು ಹೆವಿ ವೆಹಿಕಲ್ಸು ಜೊತೆಗೆ ಇತ್ತೀಚೆಗೆ ಯಾಕೋ ಲಾರಿ ಟ್ರಕ್ಗಳು ತುಂಬ ನೆಗ್ಲಿಜೆನ್ಸಿಯಾಗಿ ಆಕ್ಸಿಡೆಂಟ್ಗಳನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದರೆ, ಒಂದು ವರ್ಷದ ಹಿಂದೆ ಓಲ್ವೋ ಮೇಲೆ ಇದೇ ರೀತಿ ರಾಂಗ್ ಸೈಡಲ್ಲಿ, ಅಂತಂದರೆ ಈ ಸೈಡಿಂದ ಬಂದು ಡಿವೈಡರ್ನ ದಾಟಿ ಫುಲ್ ಇಡೀ ಫ್ಯಾಮಿಲಿನೇ ಹೊರಟೋಗಿತ್ತು. ಈ ಥರ ಕೇಸ್ಗಳನ್ನು ನೋಡ್ತು ಅಂತಂದರೆ ಸುಮಾರು ಲಾರಿ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಲಾರಿ ಅವರು ಓವರ್ ಟೈಮ್ ಡ್ಯೂಟಿ ಮಾಡೋದ್ರಿಂದ ಅಥವಾ ಕೆಲವೊಬ್ಬರು ನೆಗ್ಲಿಜೆನ್ಸಿಯಿಂದನೂ ಕೂಡ ಈ ಥರದ ಆಕ್ಸಿಡೆಂಟ್ಗಳು ಆಗೋದ್ರಿಂದ ಅವ್ರಿಗೆ ಆಕ್ಸಿಡೆಂಟ್ ಆಗೋದಲ್ಲದೆ ಯಾರೋ ಪಾಪ ಅವ್ರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ, ಪರ್ಫೆಕ್ಟಾಗಿ ಲೇನ್ ಮೇಂಟೆನೆನ್ಸ್ನ ಕರೆಕ್ಟಾಗಿ ಮಾಡ್ಕೊಂಡ್ಬರ್ತಿರ್ತಾರೆ, ಅವ್ರಿಗೂ ಕೂಡ ಇದರಿಂದ ತೊಂದರೆ ಆಗೋಂಥ ಸಾಧ್ಯತೆ ಇದೆ. ನನಗನ್ಸೋ ಪ್ರಕಾರ ಏನು ಅನ್ಸುತ್ತೆ ಅಂತಂದರೆ, ಇತ್ತೀಚೆಗೆ ಈ ಲಾರಿಗಳ ಮುಖಾಂತರ ಜಾಸ್ತಿ ಆಕ್ಸಿಡೆಂಟ್ ಆಗ್ತಿದೆ ಅಂತಂದಾಗ ಲಾರಿಗಳಲ್ಲಿ ಸೆನ್ಸರ್ಗಳ ಅವಶ್ಯಕತೆ ಬೇಕು. ಅಂತಂದರೆ ಆಲ್ಕೋಹಾಲ್ ಸೆನ್ಸರ್ ಬರಬೇಕು. ಎರಡನೇದು, ಈ ಏನಾದರೂ ಲಾರಿ ಡ್ರೈವರ್ ಮಲಗ್ತಾ ಇದ್ದಾರೆ ಅಂತ ಗೊತ್ತಾದರೆ ಒಂದು ಅಲರ್ಟ್ ಬರಬೇಕು. ಆ ಥರ ಆದರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಈ ಹೈವೇ ಮತ್ತು ಎಕ್ಸ್ಪ್ರೆಸ್ ಹೈವೇಗಳ ಮೇಲೆ ಒಂದು ರೂಲ್ ಇದೆ. ಹೆವಿ ವೆಹಿಕಲ್ಸ್ಗಳಿಗೆ ಇನ್ಕ್ಲೂಡಿಂಗ್ ಲಾರಿಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ರೈಟ್ ಲೇನಲ್ಲಿ ಓಡಿಸೋಂಥ ಅಧಿಕಾರ ಇಲ್ಲ. ಸೊ ಅವ್ರ ಮೇಲೆ ಫೈನ್ ಬೀಳುತ್ತೆ. ಲಾಜಿಕ್ ಏನು ಅಂತಂದರೆ, ಈಗ ಎಕ್ಸ್ಪ್ರೆಸ್ ಹೈವೇ ಮತ್ತು ಈ ದೊಡ್ಡ ದೊಡ್ಡ ಹೈವೇಗಳಲ್ಲಿ ಏನಿರುತ್ತೆ ಅಂತಂದರೆ 3 ಲೇನ್ ಇರುತ್ತೆ, ನೀವು ನೋಡಿರ್ತೀರ 1, 2, 3 ಅಂತ. ನಾವು ಯೂಶ್ವಲಿ ಈ ರೈಟ್ ಲೈನ್ ಅಂತಂದರೆ ಡಿವೈಡರ್ ಪಕ್ಕ ಏನಿದೆಯೋ ಇದನ್ನು ನಾವೇನು ಅನ್ಕೋತೀವಿ, ನಾವು ಇದರಲ್ಲಿ ಒಂದೇ ಸಲ ಹೋಗ್ಬೋದು ಅಂತ ಅನ್ಕೊತೀವಿ. ಕೆಲವೊಂದು ಸಲ ಎಷ್ಟೋ ಲಾರಿಗಳು ಆ ಒಂದು ಲೇನಲ್ಲಿ ಒಂದು 30 ಸ್ಪೀಡಲ್ಲಿ 40 ಸ್ಪೀಡಲ್ಲಿ ಹೋಗೋದನ್ನು ಕೂಡ ನಾವು ನೋಡ್ತೀವಿ. ಆ್ಯಕ್ಚುಲಿ ಈ ಒಂದು ಲೇನ್ ಏನಿದೆಯೋ ಇದನ್ನು ಸ್ಪೀಡ್ ಲೇನ್ ಅಥವಾ ಓವರ್ಟೇಕಿಂಗ್ ಲೇನ್ ಅಂತ ಕರೀತಾರೆ. ಆ್ಯಕ್ಚುಲಿ ಈ ಲೇನಲ್ಲಿ ಒಂದು
ಸ್ಪೀಡಾಗಿ ಹೋಗಬೇಕು. ಇಲ್ಲ ಅಂತಂದರೆ ನಾನು ಸ್ಪೀಡಾಗಿ ಮಿಡಲ್ ಲೇನಲ್ಲಿ ಬರ್ತಾ ಇರ್ತೀನಿ, ಮುಂದ್ಗಡೆ ಹೋಗೋ ಕಾರು ನನ್ನ ಸ್ಪೀಡ್ಗಿಂತ ಕಡಿಮೆ ಇದೆ ಅಂತಂದಾಗ ಓವರ್ಟೇಕ್ ಮಾಡೋಕ್ಕೆ ಅಂತ ತಗೊಂಡು ಮತ್ತೆ ವಾಪಸ್ ಬರೋಂಥ ಲೇನ್ ಆಗಿರುತ್ತೆ. ಈಗ ಈ ಹೆವಿ ವೆಹಿಕಲ್ಗಳಿಗೆ ಎಲ್ಲಪ್ಪ ಹೋಗಬೇಕು ಹೈವೇನಲ್ಲಿ ಅಥವಾ ಎಕ್ಸ್ಪ್ರೆಸ್ ಹೈವೇನಲ್ಲಿ ಅಂತ ಹೇಳೋದಾದರೆ ಅವರು ಲಾಸ್ಟ್ ಲೇನ್ ಇರುತ್ತೆ ಗೊತ್ತಾ, ಲೆಫ್ಟ್ ಲೇನು, ಅಲ್ಲಿ ಮಾತ್ರ ಇರಬೇಕು. ಅದಕ್ಕೆ ಎಷ್ಟೋ ಹೈವೇಗಳಲ್ಲಿ ಈ ಥರ ಲಾರಿ ಅವರೇನಾದರೂ ರೈಟ್ ಲೇನಲ್ಲಿ ಅಥವಾ ಸ್ಪೀಡ್ ಲೇನಲ್ಲಿ ಬಂತು ಅಂತಂದರೆ ಅವ್ರಿಗೆ ಫೈನ್ ಹಾಕ್ತಾರೆ. ಈವನ್ ಮಿಡಲ್ ಲೇನ್ ಏನಿದೆಯೋ ಅದರಲ್ಲೂ ಕೂಡ ಅವರು ಹೋಗಂಗಿಲ್ಲ. ಹೋದರೆ ಒಂದೇ ಒಂದು ಲೆಫ್ಟ್ ಲೇನಲ್ಲಿ ನಿಧಾನಕ್ಕೆ ಹೋಗಬೇಕು, ಅವರು ಈ ಕಡೆಗೆ ಬರೋಂಗಿಲ್ಲ. ಆ ಥರ ಹೇಳೋದಾದರೆ ಯಾವ್ಯಾವ ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಇವ್ರಿಗೆ ಫೈನ್ ಹಾಕ್ತಾರೆ ಹಿಂಗೆ ತಪ್ಪಾಗೋಯ್ತು ಅಂತಂದರೆ, ಒಂದು ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇ NH-48 ಹೆವಿ ವೆಹಿಕಲ್ಸ್ಗಳಿಗೆ ಏನಾದರೂ ಅವರು ರೈಟಲ್ಲಿ ಅಥವಾ ಸ್ಪೀಡ್ ಲೇನಲ್ಲಿ ಇತ್ತು ಅಂತಂದರೆ ಫೈನ್ ಹಾಕ್ತಾರೆ. ಮತ್ತು ಕಟ್ರಾಜ್ ಬೈಪಾಸ್ NH-48 ಇಲ್ಲೂ ಕೂಡ ಹಾಕ್ತಾರೆ. ಈ ಥರ ತುಂಬ ಹೈವೇಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರು ಇವಾಗ ರೈಟ್ ಲೇನಲ್ಲಿ ಹೋಗ್ತಾರೋ ಆ ಲಾರಿ ಅವ್ರಗಳಿಗೆ ಫೈನ್ ಹಾಕೋಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ಯೂಶ್ವಲಿ ಈಗ ನಮ್ಮ ಅಣ್ಣನ ಹತ್ರನೂ ಒಂದು ಲಾರಿ ಇದೆ ಆಯಿತಾ. ಸೊ ಈಗ ಯೂಶ್ವಲಿ ಏನಾಗುತ್ತೆ, ನಾವು ಕ್ಯಾಶುವಲ್ ಆಗಿ ಹಿಂಗೆ ಕೂತ್ಕೊಂಡು ಮಾತಾಡಿದಾಗ ಈ ಥರ ಏನಾದರೂ ಫೈನ್ ಆಗ್ತು ಅಂತಂದಾಗ ಆಕ್ರೋಶವಾಗಿ ಮಾತಾಡ್ಕೊಳ್ಳೋದುಂಟು, ಇದೇನು ಇದಕ್ಕೆಲ್ಲ ಇದಾಗ್ತಾರಲ್ಲ, ಫೈನ್ ಆಗ್ತಾರಲ್ಲ ಅಂತ. ಬಟ್ ನೀವು ಯೋಚನೆ ಮಾಡಿ ನೋಡಿ, ಇವತ್ತು 9 ಪ್ರಾಣ ಕಳ್ಕೊಂಡಿದ್ದಾರೆ. ಆ ಓಲ್ವೋದಲ್ಲಿ ಬಂದಂಥ 4 ಜನ ಇಡೀ ಫ್ಯಾಮಿಲಿನೇ ಹೋಗಿದ್ದಾರೆ. ಸೊ ಈಗ ಆ ಪ್ರಾಣಗಳಿಗೆಲ್ಲ ಹೊಣೆ ಯಾರಾಗ್ತಾರೆ? ಓಕೆ, ರೂಲ್ಸ್ಗಳು ಅಂತ ಬಂದ ತಕ್ಷಣ ನಮ್ಮ ಮನೆಗೆ ಮಾತ್ರ ತೊಂದರೆ ಆದಾಗ ಮಾತ್ರ ರೂಲ್ಸ್ ಬಗ್ಗೆ ಮಾತಾಡ್ತೀವಿ, ಅಥವಾ ನಮಗೆ ಒಂದು ಈಸಿ ಆಗಬೇಕು ಅಂತ ಬಂದಾಗ ರೂಲ್ಸ್ ಬಗ್ಗೆ ನಾವು ಮಾತಾಡದೆ ಇದ್ದಾಗಲೂ ಕೂಡ ಈ ಥರದ ತೊಂದರೆಗಳು ಆಗುತ್ತೆ. ಇನ್ನು ಬೆಂಗಳೂರು ಟು ಚಿತ್ರದುರ್ಗ ಹೈವೇ ಏನಿದೆಯೋ ಇದರ ಒಂದು ಸೇಫ್ಟಿ ವಿಚಾರ ಮಾತಾಡ್ತು ಅನ್ನೋದಾದರೆ, ನಮ್ಮಲ್ಲಿ ಎಷ್ಟು ರೋಡ್ಗಳು ನಾವು ಕಟ್ಟೋಂಥ ಟ್ಯಾಕ್ಸ್ಗಾಗಿರ್ಬೋದು ಅಥವಾ ನಾವು ಅಂದ್ಕೊಳ್ಳೋಷ್ಟಕ್ಕೆ ಪರ್ಫೆಕ್ಟ್ ಆಗಿದೆ ಇಲ್ಲ, ಕರೆಕ್ಟ್ ಅಲ್ವಾ? ಎಸ್ಪೆಷಲಿ ಈ ಒಂದು ಚಿತ್ರದುರ್ಗ ಮತ್ತು ಬೆಂಗಳೂರು ಹೈವೇ ಏನಿದೆಯೋ ಇದಂತೂ ತುಂಬ ಲಾರಿಗಳು ಓಡಾಡೋಂಥ ಜಾಗ. ಯಾಕೆ ಅಂತಂದರೆ ಪುಣೆ ಮತ್ತು ನಾರ್ತ್ ಇಂಡಿಯಾಗೆ ಹೋಗೋಂಥ ಟ್ರಕ್ಗಳು ಪ್ರಿಫರ್ಡ್ ಮಾಡೋಂಥ ಒಂದು ಹೈವೇ ಅದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ರಾಂಗ್ ಸೈಡಲ್ಲಿ ನುಗ್ಗಂಥದ್ದು ಇವೆಲ್ಲ ಜಾಸ್ತಿ ಇದೆ. ಜೊತೆಗೆ ನೈಟ್ ವಿಸಿಬಿಲಿಟಿ ಕಡಿಮೆ ಅಂತಂದರೆ ಹೈವೇನಲ್ಲಿ, ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಲೈಟ್ಗಳನ್ನು ಅಳವಡಿಸಿರಲ್ಲ. ಇದು ಕೂಡ ಒಂದು ಆಕ್ಸಿಡೆಂಟ್ಗೆ ಆಗಂತ ತೊಂದರೆ ಆಗ್ತಾ ಇದೆ. ಸೊ ಸ್ಪೀಡ್ ಲೇನ್ನ ಡಿಸಿಪ್ಲಿನ್ನ ಪಾಲನೆ ಆಗದೆ ಇದ್ದಾಗ ಸ್ಲೀಪರ್ ಬಸ್ಗಳಿಗೆ ಇನ್ನಷ್ಟು ಕೂಡ ರಿಸ್ಕ್ ಆಗಂತ ಒಂದು ಹೈವೇ ಅಂತ ಇದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ನಾವು ಈ ಹೈವೇ ಅಥಾರಿಟಿಯವರು ಮತ್ತೆ ನಮ್ಮ RTOದವರು ಎರಡರದ್ದು ಜವಾಬ್ದಾರಿನ ನಾವು ಈ ಜಾಗದಲ್ಲಿ ಮಾತಾಡಲೇಬೇಕು. ಯಾಕೆ ಅಂತಂದ್ರೆ ನಾವೇನು ಅನ್ಕೊಬಿಡ್ತೀವಿ, ಟೋಲ್ ಅಂದಿದ ತಕ್ಷಣ ಓಕೆ ನಾವು ಬಳಸಂತ ರೋಡ್ಗೆ ನಾವು ಬರೀ ಸುಂಕ ಕಟ್ತಾ ಇದೀವಿ ಅಂತ. ಆಕ್ಚುಲಿ ನಾವು ಕಟ್ತಾ ಇರ್ತಕ್ಕಂಥ ದುಡ್ಡು ಟೋಲ್ಗೆ ಅಂತ ಕೊಡ್ತಿದೀವಲ್ಲ, ಅದು ಏನೇನಕ್ಕೆ ಆಗುತ್ತೆ ಅಂತಂದ್ರೆ, ನಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಆಂಬುಲೆನ್ಸ್ ನ ಕಳಿಸ್ಕೊಡ್ಬೇಕು. ರೆಸ್ಕ್ಯೂ ವೆಹಿಕಲ್ಗಳು ಪ್ರತಿ ಇಷ್ಟು ಕಿಲೋಮೀಟರ್ಗೆ ಅಂತ ನಿಂತಿರಬೇಕು. ಮತ್ತೆ ಫೈರ್ ಸರ್ವಿಸ್ ಗಾಡಿಗಳಿರಬೇಕು ಅವ್ರ ಹತ್ರ. ನಾವೇನಾದ್ರೂ ಒಂದು ಕಾಲ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಯೂಶುವಲಿ ಈ ತರ ಹೈವೇಗಳಲ್ಲಿ ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಕಾಲ್ ಮಾಡ್ತೀವಿ. ಆಕ್ಚುಲಿ ನಾವು ಆಂಬುಲೆನ್ಸ್ ಕಾಲ್ ಮಾಡಬಾರ್ದು, 1033 ಅವರ ಹೈವೇ ಒಂದು ಕಾಲ್ ಸೆಂಟರ್ಗೆ ಫೋನ್ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಗೇನಾದ್ರೂ ಹೈವೇನಲ್ಲಿ ತೊಂದರೆ ಆಯಿತು ಅಂತಂದ್ರೆ ನಮ್ಮನ್ನು ರೆಸ್ಕ್ಯೂ ಮಾಡೋಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. RTOದವ್ರನ್ನ ನೋಡೋಣ, ನೀವು ನೋಡಿರ್ತೀರ ಎಷ್ಟೋ ಲಾರಿ ಅವ್ರಗಳನ್ನ ತಡೆದು ಲಂಚ ಇಸ್ಕೊಳ್ಳೋಂಥ ಅವಿವೇಕಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಹೊರತು ಜನರ ಸೇಫ್ಟಿ ಹೆಂಗಿದೆ, ಜನ ಯಾವ ರೀತಿ ಓಡಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಇವನ್ ಟ್ರಾಫಿಕ್ ಅವರೇ ನಿಂತಿದ್ರು ಕೂಡ ಎಲ್ಲಿ ಫೈನ್ ಅನ್ನ ಕಟ್ಸ್ಕೊಬೇಕು ಜನಗಳ ಹತ್ರ, ಅವ್ರು ಎಲ್ಲಿ ತಪ್ಪು ಮಾಡ್ತಾರೆ ಜನಗಳು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಹೊರತು ಒಂದು ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಓಕೆ ನಾನು ಇಲ್ಲಿ ಟ್ರಾಫಿಕ್ ಆಗ್ತಾ ಇದೆ, ಜನಗಳನ್ನ ಹೆಂಗೆ ನಾನು ಮುಂದಕ್ಕೆ ಬಿಡಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರಲ್ಲ. ಸೊ ಇವೆಲ್ಲವೂ ಕೂಡ ಡಿಪೆಂಡ್ ಆನ್ ಏನಾಗ್ತಿದೆ ಅಂತಂದ್ರೆ ನಮ್ಮ ಒಂದು ಸಿಸ್ಟಮ್ ನ ಫೇಲಿಯರ್ ಅಂತಾನೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ನಾನಿವಾಗ ಈ ಎಲ್ಲರೂ ಬೇರೆ ವಿಡಿಯೋಗಳಲ್ಲಿ ಹೇಳೋ ತರ ನಾನು ಜಸ್ಟ್ ಈ ಇನ್ಸಿಡೆಂಟ್ ಹೆಂಗಾಯ್ತು ಏನಾಯ್ತು ಇಷ್ಟನ್ನು ಮಾತ್ರ ಹೇಳ್ತಾ ಇಲ್ಲ. ನಾನು ಬೇರೆ ದೇಶಗಳನ್ನು ಕೂಡ ಕಂಪೇರ್ ಮಾಡಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಬೇರೆ ದೇಶಗಳಲ್ಲಿ ಈ ರೋಡಲ್ಲಿ ಆಗಂತ ಆಕ್ಸಿಡೆಂಟ್ಗಳನ್ನ ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ರೋಡಲ್ಲಿ ಆಕ್ಸಿಡೆಂಟ್ಗಳು ಆಗೋದು ತೀರಾ ಕಡಿಮೆ. ಭಾರತದಲ್ಲಿ ಮಾತ್ರ ಈ ಥರ, ಭಾರತದಲ್ಲಿ ಏನು ಅಂತಂದರೆ ರೋಡಲ್ಲಿ ಒಬ್ಬ ಸಾಯ್ತಾನೆ ಅಂತಂದರೆ ಈಗ ಹೆಂಗೆ ನಾಯಿ ಪ್ರಾಣಿಗಳನ್ನ ಹೊಡ್ಕೊಂಡು ಹೋಯ್ತಾರಲ್ಲ ಆ ಥರದ ಲೆಕ್ಕ ಆಗಿಬಿಟ್ಟಿದೆ. ಫಸ್ಟು ನಾವು ಕಟ್ಟೋ ದುಡ್ಡಿಗೆ ಟ್ಯಾಕ್ಸಿಗೆ ರೋಡ್ಗಳು ಕರೆಕ್ಟಾಗಿಲ್ಲ, ಅದಾದಮೇಲೆ ಈ ಥರ ಇನ್ಸಿಡೆಂಟ್ಗಳಾದಮೇಲೆ ರೆಸ್ಕ್ಯೂ ಮಾಡೋಂಥ ಕೆಲಸಗಳು ಕೊನೆಗೆ ಗೌರ್ಮೆಂಟ್ ಅವರೇ ಬಂದು ಮಾಡಬೇಕು. ಈಗ ಇವನ್ ಈ ಇನ್ಸಿಡೆಂಟ್ ಆದಮೇಲೂ ಕೂಡ ಗೌರ್ಮೆಂಟ್ ಏನು ಮಾಡಿದೆ, ಯಾರು ಮೃತಪಟ್ಟಿದ್ದಾರೋ ಈ ಆಕ್ಸಿಡೆಂಟಲ್ಲಿ ಅವ್ರಿಗೆ ತಲಾ 5 ಲಕ್ಷ ಅವರ ಕುಟುಂಬಗಳಿಗೆ, ಯಾರು ಸತ್ತೋಗಿದ್ದಾರೋ ಅವ್ರಿಗೆ, ಮತ್ತು ಯಾರಿಗೆ ತೊಂದರೆಗಳಾಗಿದೆಯೋ ಗಾಯಗಳಾಗಿದೆಯೋ ಅವ್ರಿಗೆ 50,000 ರೂಪಾಯಿ ಅಂತ ಕೊಡ್ತಾ ಇದ್ದಾರೆ. ಈಗ ನಾನು ಹೇಳೋದು, ಯಾವುದಾದ್ರೂ ಈ ಥರದ್ದೊಂದು ಇನ್ಸಿಡೆಂಟ್ ಆದಾಗ ಇಷ್ಟಿಷ್ಟು ಪರಿಹಾರ ಅಂತ ಕೊಡೋ ಬದಲು ನೀವು ಪರ್ಫೆಕ್ಟಾಗಿ ಮೊದಲೇ ಸಿಸ್ಟಮ್ನ ಸರಿ ಮಾಡಿಬಿಡಿ, ಕರೆಕ್ಟಾಗಿ ರೋಡ್ನ ಮಾಡಿಬಿಡಿ. ಆ ಒಂದು ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ಗುಂಡಿಗಳು ಹಂಗಂಗೆ ಬಿದ್ದಿರುತ್ತೆ, ಅದರಲ್ಲಿ ಒಂದು ನಮಗೆ ಗೊತ್ತೂ ಆಗಲ್ಲ. ಇನ್ ಕೇಸ್ ಒಂದೊಂದು ಸಲ ಗುಂಡಿನ ಹಿಂಗೆ ತಪ್ಪಿಸ್ಕೊಂಡು ಹೋಗಿರ್ತೀವಿ, ಇನ್ ಕೇಸ್ ಆ ಗುಂಡಿಗಳಿಗೆ ಬಿದ್ದಿತ್ತು ಅಂತಂದಿದ್ರೆ ನನ್ನ ಕಾರ್ ಗತಿ ಏನು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಕಾರ್ ತಗೋಬೇಕಾದ್ರೆ ಟ್ಯಾಕ್ಸ್ ಕಟ್ತೀವಿ, ಟೋಲಿಗೆ ಟ್ಯಾಕ್ಸ್ ಕಟ್ತೀವಿ, ಆದರೆ ನಮಗೆ ಸಿಗ್ತಾ ಇರ್ತಕ್ಕಂಥ ಸರ್ವಿಸ್
ಝೀರೋ. ಅದೇ ಯಾವುದಾದ್ರೂ ಒಬ್ಬ VIP ನೋ ಅಥವಾ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಹೋಯ್ತು ಅಂತಂದರೆ 4 ಕಾರ್ ಮುಂದೆ ಹೋಗುತ್ತೆ. ಯಾಕೆ ಹೇಳಿ ಹೋಗೋದು? ಕಾಪಾಡೋಕ್ಕೆ ಅಂತಲ್ಲ. ಫಸ್ಟ್ ಏನಾದ್ರು ಈ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತರೆ ಫಸ್ಟ್ ಅವ್ರು ಸಾಯಲಿ, ಬಲಿಪಶುಗಳಾಗಲಿ ಪೊಲೀಸವರು, ಅದಾದಮೇಲೆ ನಾವು ಅದರಲ್ಲಿ ಸೇಫ್ಟಿ ಆಗೋಣ ಅಂತ. ಈ ಥರ ಇದೆ ನಮ್ಮ ಸಿಸ್ಟಮು. ಸೊ ಈ ಇನ್ಸಿಡೆಂಟ್ ಅಂತೂ ನೋಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಾವು ಇವಾಗ ನೀವು ಫ್ಲೈಟಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ, ಬೈಕಲ್ಲಿ ಹೋದ್ರೂ ಆಕ್ಸಿಡೆಂಟ್ ಆಗುತ್ತೆ. ಒಟ್ಟು ಇಲ್ಲಿ ಜೀವನ ಹೆಂಗಾಗಿದೆ ಅಂತಂದರೆ, ಸೇಫ್ಟಿ ಇಲ್ಲದೆ ಇರ್ತಕ್ಕಂಥ ಜೀವನ ನಮ್ಮ ಇಂಡಿಯಾದಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅಟ್ಲೀಸ್ಟು ಈ ಒಂದು ಪ್ರಪಂಚದಲ್ಲಿ ಹೆಂಗಾಗಿದೆ ಅಂತಂದರೆ, ನಮ್ಮನ್ನು ನಾವು ಸೇಫ್ಟಿ ಮಾಡ್ಕೊಬೇಕು. ನಮ್ಮನ್ನು ಸೇಫ್ಟಿ ಮಾಡೋಕ್ಕೆ ಸರ್ಕಾರ ಇರುತ್ತೆ, ನಮ್ಮನ್ನು ನೋಡ್ಕೊಳ್ಳುತ್ತೆ, ಅಥವಾ ಗೌರ್ನಮೆಂಟ್ ಇದೆ. ಇದನ್ನೆಲ್ಲ ತೆಗೆದಾಕ್ಬಿಡೋಣ. ಸೊ ಏನಪ್ಪ ಸೇಫ್ಟೀಸ್ ಅಂತಂದರೆ, ನಾವೇನು ಯೂಶ್ವಲಿ ನೈಟಲ್ಲಿ ಆರಾಮಾಗಿ ಸ್ಲೀಪರ್ ಬಸ್ಸಲ್ಲಿ ಹೊಟ್ಟೋದ್ರೆ ನೆಮ್ಮದಿಯಾಗಿ ಹೊಟ್ಟೋಗ್ಬೋದು ಅಂತ ಅಂದ್ಕೊತೀವಿ ಅಲ್ವಾ? ದಯವಿಟ್ಟು ಆ ಥರ ಬೇಡ. ಆದಷ್ಟು ಸ್ಲೀಪರ್ ಬಸ್ಗಳನ್ನ ಅವಾಯ್ಡ್ ಮಾಡಿ, ಈ ಕೂತ್ಕೊಂಡು ಹೋಗ್ತೀವಿ ಗೊತ್ತಾ, ಅಂದರೆ ಸೀಟೆಡ್ ಬಸ್ಸು, ಅದನ್ನು ಪ್ರಿಫರ್ ಮಾಡಿ. ಜೊತೆಗೆ ಕೆಲವೊಂದು ಬಸ್ಗಳಲ್ಲಿ ಇವಾಗ ಸ್ಲೀಪರು ಮತ್ತು ಕೂತ್ಕೊಳ್ಳೋದು ಎರಡೂ ಇದೆ, ಅದನ್ನು ಚೂಸ್ ಮಾಡಿದ್ರೂ ಒಳ್ಳೆಯದು. ಇನ್ ಕೇಸ್ ಏನಾದರೂ ನಿಮಗೆ ಬೇರೆ ಏನೂ ಆಪ್ಷನ್ನೇ ಇಲ್ಲ, ನಾನು ಅದರಲ್ಲೇ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಎಚ್ಚರಿಕೆ ಇರಿ. ಯಾವಾಗ ಗಾಡಿ ತುಂಬ ಸ್ಪೀಡ್ ಹೋಗ್ತಾ ಇದೆ ಅಂತ ಅನಿಸುತ್ತೋ ಅವಾಗ ಒಂದು ಸ್ವಲ್ಪ ಅಲರ್ಟ್ ಆಗಿರಿ, ಏನು ನಡೀತಾ ಇದೆ. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ನಾನು ಹೆಂಗೆ ತಪ್ಪಿಸ್ಕೋಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಅದರಲ್ಲಿ. ಇನ್ನು ಚೀಪ್ ಟಿಕೆಟು ಅಂತಂದರೆ ಯಾವುದೋ ಒಂದು ಟ್ರಾವೆಲ್ಸಲ್ಲಿ ಕಡಿಮೆ ಟಿಕೆಟ್ ಸಿಗ್ತಾ ಇದೆ ಅಂತಂದ್ಬಿಟ್ಟು ನಾವು ಅದನ್ನು ಚೂಸ್ ಮಾಡೋದು ಬೇಡ. ಯಾವುದು ಸೇಫ್ಟಿ ಇರುತ್ತೋ ಆ ಒಂದು ಬಸ್ಗಳನ್ನ ಚೂಸ್ ಮಾಡೋಂಥ ಪ್ರಯತ್ನ ಮಾಡೋಣ. ಎಂಜಾಯ್ಮೆಂಟು ಇವೆಲ್ಲನೂ ಕೂಡ ಮಾಡ್ತಿರೋ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸೇಫ್ಟಿ ಬಗ್ಗೆನೂ ಕೂಡ ಯೋಚನೆ ಮಾಡಿ. ಜೊತೆಗೆ ಬಸ್ಸವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ನೀವು ಕೂಡ ವಿಡಿಯೋ ನೋಡ್ತಾ ಇರೋರ್ಗೂ ಒಂದಷ್ಟು ಐಡಿಯಾಸ್ ಇರುತ್ತೆ. ನಿಮಗೆ ನಮ್ಮ ಈ ಸಿಸ್ಟಮಲ್ಲಿ ಎಸ್ಪೆಷಲಿ ಈ ಥರ ಸ್ಲೀಪರ್ ಬಸ್ಸು ಇವುಗಳಲ್ಲಿ ಏನು ರೋಡ್ ಸೇಫ್ಟಿನ ಮಾಡ್ತು ಅಂತಂದರೆ ಒಂದಷ್ಟು ಬದಲಾವಣೆಗಳಾಗ್ಬೋದು, ನಮ್ಮನ್ನು ನಾವು ಸೇಫ್ಟಿ ಮಾಡ್ಕೋಬೋದು ಅಂತ ಅನಿಸುತ್ತಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡ್ತಾ ಇರೋರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಅದರ ಜೊತೆಗೆ ಈ ಆಕ್ಸಿಡೆಂಟಲ್ಲಿ ಯಾರ್ಯಾರು ಪ್ರಾಣ ಕಳ್ಕೊಂಡಿದ್ದಾರೋ ಅವರ ಫ್ಯಾಮಿಲಿಗಳಿಗೆ ನಾವು ಇನ್ನೇನೂ ಹೇಳೋಕ್ಕಾಗಲ್ಲ. ನಿಮಗೆ ಆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಆ ದೇವ್ರು ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತಾ, ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳನ್ನು ನಿಮಗೆ ತಲುಪಿಸೋ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಾಳೆ ಇನ್ನೊಂದು ಇನ್ಫಾರ್ಮೇಷನ್ ವೀಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.